ಇನ್ನು ಇದೇ ಧರ್ಮಸ್ಥಳದ ವಿಚಾರ ಇಟ್ಕೊಂಡು ಈಗ ರಾಜಕೀಯ ಪಕ್ಷಗಳು ದಂಗಲ್ಗೆ ಇಳಿದಿವೆ. ಇವತ್ತು ದಳಪತಿಗಳ ದಂಡು ಧರ್ಮಸ್ಥಳ ಚಲೋ ನಡೆಸಿ ಖಾವಂದರಿಗೆ ಬೆಂಬಲ ವ್ಯಕ್ತಪಡಿಸಿತು. ಇನ್ನು ನಾಳೆ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಸಮಾವೇಶ ಮಾಡಿ ಷಡ್ಯಂತ್ರ ಗ್ಯಾಂಗ್ ವಿರುದ್ಧ ಕಹಳೆ ಊದೋಕೆ ಸಜ್ಜಾಗಿದೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ, ರಾಜಕೀಯ ದಂಗಲ್ ಶುರು. ಇಂದು ಜೆಡಿಎಸ್ ಸತ್ಯಯಾತ್ರೆ, ನಾಳೆ ಬಿಜೆಪಿ ಸಮಾವೇಶ. ಷಡ್ಯಂತ್ರ. ಧರ್ಮಸ್ಥಳ ಎಂಬ ಪವಿತ್ರ ಧಾರ್ಮಿಕ ಕ್ಷೇತ್ರದ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಬುರುಡೆ ಚಿನ್ನಯ್ಯನ ಮುಖವಾಡ ಕಳಚುತ್ತಿದ್ದಂತೆ ಈಗ ರಾಜಕೀಯ ದಂಗಲ್ ಶುರುವಾಗಿದೆ. ಇತ್ತೀಚೆಗೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗಿದ್ದ ಬಿಜೆಪಿ ನಾಯಕರು ವೀರೇಂದ್ರ ಹೆಗ್ಗಡೆಯವರಿಗೆ ನೈತಿಕ ಬೆಂಬಲವನ್ನ ವ್ಯಕ್ತಪಡಿಸಿದರು. ಆದರೆ ಈಗ ಪಕ್ಷದ ಬಾವುಟದ ಜೊತೆಗೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಿರೋ ದೋಸ್ತಿ ಪಕ್ಷಗಳು ಷಡ್ಯಂತ್ರದ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಹೋರಾಟದ ಸೂಚನೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ಆರೋಪಿಸಿರುವ ಜೆಡಿಎಸ್ ಇವತ್ತು ಹಾಸನದಿಂದ ಧರ್ಮಸ್ಥಳಕ್ಕೆ ಸತ್ಯಯಾತ್ರೆ ಹಮ್ಮಿಕೊಂಡಿತ್ತು. ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ 300ಕ್ಕೂ ಅಧಿಕ ಬಸ್, 100 ಕಾರುಗಳಲ್ಲಿ ಬೃಹತ್ ಯಾತ್ರೆ ನಡೆಸಿದರು. ಬಳಿಕ ನೇತ್ರಾವತಿ ಸ್ನಾನಘಟ್ಟದಿಂದ ಮಂಜುನಾಥ ಸ್ವಾಮಿ ದೇಗುಲದವರೆಗೂ ಪಾದಯಾತ್ರೆ ಮಾಡಿದರು. ಬಳಿಕ ಮಂಜುನಾಥನ ದರ್ಶನ ಪಡೆದು ಸಮಾವೇಶ ನಡೆಸಿದರು. ಈ ವೇಳೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು ನಿಖಿಲ್ ಕುಮಾರಸ್ವಾಮಿಗೆ ಆಶೀರ್ವಾದ ಮಾಡಿದರು. ಆ ಬುರುಡೆ ಎಲ್ಲಿಂದ ತಗೊಂಬಂದ್ರು ಅಂತಕ್ಕಂಥ ಪ್ರಾಥಮಿಕ ತನಿಖೆನೂ ಕೂಡ SIT ಕಡೆಯಿಂದಾಗ್ಲಿ ಸರ್ಕಾರದ ಕಡೆಯಿಂದಾಗ್ಲಿ ಆಲೋಚನೆ ಬರಲೇ ಇಲ್ಲ. ಸತ್ಯ ಹೊರಗಡೆ ಬರಬೇಕಂದ್ರೆ NIA ತನಿಖೆ ಮಾಡಬೇಕು. ಇಲ್ಲಿ ಸಾಕಷ್ಟು ಇಂಟರ್ನ್ಯಾಷನಲ್ ಫಂಡ್ಸ್ ಬಂದಿರತಕ್ಕಂಥ ಸಂಶಯ ವ್ಯಕ್ತವಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕಾಣಿಸಬೇಕು, ಸತ್ಯ ಗೆಲ್ಲಬೇಕು. ದುಷ್ಟರು ಕೊನೆಗೆ ಮಂಜುನಾಥ ಸ್ವಾಮಿ ಕಣ್ಬಿಟ್ರೆ ಎಂಥ ದುಷ್ಟರು ಕೂಡ ಭಸ್ಮ ಆಗ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಹಾಗಾಗಿ ಅಂತಿಮವಾಗಿ ಸತ್ಯ ಗೆಲ್ಲಬೇಕು, ಗೆಲ್ಲುತ್ತೆ. ಇನ್ನು ಇದೇ ವೇಳೆ ಮಾತನಾಡಿದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆಯವರು, ಕ್ಷೇತ್ರದಲ್ಲಿ ತಪ್ಪು ನಡೆಯದಂತೆ ನೋಡಿಕೊಳ್ಳಲು ನಾನು ಬದ್ಧನಾಗಿದ್ದೇನೆ. ಆದರೆ ಅಪಪ್ರಚಾರ ನಡೆಸಿದ್ರೆ ಅದನ್ನ ಎದುರಿಸಲು ಕೂಡ ಸಿದ್ಧನಿದ್ದೇನೆ ಅಂತ ಹೇಳಿದರು. ಕ್ಷೇತ್ರದಲ್ಲಿ ಯಾವುದೇ ತಪ್ಪುಗಳು ನಡೆಯುವುದನ್ನು ನೋಡಿಕೊಳ್ಳೋದು ನನ್ನ ಜವಾಬ್ದಾರಿ. ಯಾವುದೇ ತಪ್ಪುಗಳು ಅಥವಾ ಅಹಿತಕರ ಘಟನೆ ನಡೆಯೋದನ್ನು ನಾನು ನೋಡ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೆಲ ಅಪವಾದಗಳು ಬಂದಾಗ ಅದನ್ನು ಎದುರಿಸಲಿಕ್ಕೆ ನಾವು ಬಹಳ ತಯಾರಿದ್ದೇವೆ. ನಾನು ಮತ್ತು ನನ್ನ ಸಹೋದರರು ತಯಾರಿದ್ದೇವೆ. ನಾಳೆ ವಿಪಕ್ಷ ಬಿಜೆಪಿ ನಾಯಕರಿಂದ ಧರ್ಮಸ್ಥಳ ಚಲೋ. ಸಮಾವೇಶಕ್ಕೆ 1 ಲಕ್ಷ ಜನ ಸೇರಿಸಲು ಭರ್ಜರಿ ಪ್ಲಾನ್. ಮತ್ತೊಂದು ಕಡೆ ನಾಳೆ ಬಿಜೆಪಿ ಸಹ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಿದೆ. ಇಂದು ಸಂಜೆಯೇ ತೆರಳುತ್ತಿರೋ ವಿಜಯೇಂದ್ರ ಉಜಿರೆಯಲ್ಲಿ ವಾಸ್ತವ್ಯ ಹೂಡಲಿದ್ದು ನಾಳೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಾಳೆ STM ಕಾಲೇಜು ಮೈದಾನದಲ್ಲಿ 1 ಲಕ್ಷ ಜನರನ್ನ ಸೇರಿಸಿ ಸಮಾವೇಶ ಆಯೋಜಿಸಲಾಗುತ್ತಿದೆ. ಬಿಜೆಪಿ ಸಂಸದರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಭಾಗಿಯಾಗಲಿದ್ದಾರೆ. ನಾಳೆ ಧರ್ಮಸ್ಥಳಕ್ಕೆ ನಾವು ಹೋಗ್ತಾ ಇದ್ದೇವೆ. ಧರ್ಮಸ್ಥಳದಲ್ಲಿ ಇವರೇನು ಇಲ್ಲಿವರೆಗೆ ಮಾಡಿದ್ದಾರೆ, ರಾಜ್ಯ ಸರ್ಕಾರದ ಒತ್ತಾಸೆಯಿಂದ ಇಲ್ಲದ ಒಂದು ಪ್ರಕರಣವನ್ನು ಹುಡುಕಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳ ಮೇಲೆ ಶ್ರದ್ಧೆಯನ್ನು ಕಮ್ಮಿ ಮಾಡಿ, ಯಾಕಂದ್ರೆ ವಿಶೇಷವಾಗಿ ದೇಶದಲ್ಲಿಯೂ ಆಯಿತು ಮತ್ತು ದಕ್ಷಿಣ ಕನ್ನಡದಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ಅಲ್ಲಿ ಇವ್ರಿಗೇನೂ ಮಾಡೋಕ್ಕಾಗಿಲ್ಲ. ಏನಾದರೂ ಅಲ್ಲೇ ಎಲ್ಲ ಸಂದರ್ಭದಲ್ಲಿಯೂ ಹಿಂದುತ್ವದ ಪರವಾದ ವಾತಾವರಣ ಇರುವುದರಿಂದ ಅವ್ರಿಗೇನೂ ಮಾಡಲಿಕ್ಕಾಗಿಲ್ಲ. ವಿಪಕ್ಷಗಳ ಧರ್ಮಸ್ಥಳ ಚಲೋ ಯಾತ್ರೆಗೆ ಸಿಎಂ ಮತ್ತು DCM ಕೆಂಗಣ್ಣು ಬೀರಿದ್ದಾರೆ. ಮತ್ತು ಎಲ್ಲದರಲ್ಲೂ ಕೂಡ ರಾಜಕೀಯ ಮಾಡ್ತಾರೆ. ಬಿಜೆಪಿಯವರಿಗೆ ನೀವು ಬಿಜೆಪಿ ಪರ ಮಾತಾಡಬಾರ್ದು, ಖಂಡಿಸಬೇಕಾಗಿತ್ತು. ಧರ್ಮಸ್ಥಳದ ಹೆಗ್ಗಡೆಯವರೇ ಸ್ವಾಗತ ಮಾಡಿದ್ದಾರೆ. ಈ ಬಿಜೆಪಿಯವರು ಕೂಡ ಸ್ವಾಗತ ಮಾಡಿದಾರಲ್ಲ. SIT ತನಿಖೆನ ಸ್ವಾಗತ ಮಾಡೋರು ಯಾರು? ಬಿಜೆಪಿಯವರು. ಬಿಜೆಪಿಯವರು ಜನತಾದಳದವರು ಅವ್ರಿಗೇನಾದ್ರು ರಾಜಕೀಯದ ಇಚ್ಛಾಶಕ್ತಿ ಇದ್ದರೆ, ಜನತೆ ಬಗ್ಗೆ ಇಚ್ಛಾಶಕ್ತಿ ಇದ್ದರೆ ಕರ್ನಾಟಕ ರಾಜ್ಯಕ್ಕೆ ಹಣ ಕೊಡಿಸುವಂಥದ್ದು, ಹಂಗೆ ಎಲ್ಲ ಕೆಲಸಕ್ಕೆ ಹೋರಾಟ ಮಾಡಬೇಕೇ ಹೊರತು ಎಲ್ಲ MP ಗಳನ್ನ MLA ಕರ್ಕೊಂಡು ಡೆಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಟ ಮಾಡಬೇಕೇ ಹೊರತು ಧರ್ಮಸ್ಥಳದಲ್ಲಿ ಏನೂ ಸಿಗೋದಿಲ್ಲ ಅವರಿಗೆ.
ಸದ್ಯ ಒಂದ್ ಕಡೆ ಎಸ್ಐಟಿ ತನಿಖೆ ಇನ್ನೂ ವಿಸ್ತರಿಸುತ್ತಲೇ ಹೋಗ್ತಿದೆ, ಮತ್ತೊಂದ್ ಕಡೆ ಧರ್ಮಸ್ಥಳದ ವಿಚಾರವಾಗಿ ರಾಜಕೀಯ ದಂಗಲ್ ಕೂಡ ಶುರುವಾಗಿದ್ದು ಬುರುಡೆ ಗ್ಯಾಂಗ್ನ ಬುಡ ನಲುಗುತ್ತಿದೆ. ಬ್ಯೂರೋ ರಿಪೋರ್ಟ್, TV9.